ಲೇ ಚಂದಾಗ ಸ್ವಚ್ಛ ಮಾಡ್ಲಿಪ್ಪ ಭಾಳ ಧೂಳಾಗೈತದ. ಅಪ್ಪ ಏನ್ಲೇ ನನ್ನ ಫ್ರೆಂಡ್ ರಾಹುಲ್ಗ ಅವ್ರ ಅಪ್ಪಾಜಿ ಹೊಸ NS ಗಾಡಿ ಕೊಡ್ಸಾರಂತಪ್ಪ, ನನಗೂ ಕೊಡ್ಸಪ್ಪ. ನಿಮ್ಮ ಮೊದ್ಲು ಎಕ್ಸಾಮ್ದಾಗ ಪಾಸ್ ಆಗ. ಅಪ್ಪ ಈ ಸಲ ಪಕ್ಕ ಪಾಸ್ ಹಾಕಿನಪ್ಪ ನಾನು. ಲೇ ನಿನ್ನ ಬಾಯಾಗ ಸಗಣಿ ಹಾಕ. 10ನೇತ್ನ 10 ಸಲ ಪೇಪರ್ ಬರೆದು ಪಾಸ್ ಆಗಿ, ಫಸ್ಟ್ PUC 12 ಸಲ ಪೇಪರ್ ಬರೆದು ಪಾಸ್ ಆಗಿ, ಇನ್ನು ಸೆಕೆಂಡ್ PUC ಎಷ್ಟು ಸಲ ಪೇಪರ್ ಬರೆದು ಪಾಸ್ ಆಗ್ಬೇಕಂತ ಮಾಡಿಪ್ಪ. ಅಪ್ಪ ಈ ಸಲ ಫಸ್ಟ್ ಅಟೆಂಪ್ಟ್ದಾಗ ಪಾಸ್ ಹಾಕಿ ನಾನು. ಲೇ ನಿನ್ನ ಒಂದ್ಸಲ ಬುಕ್ ತೆಗೆದು ಚಂದಾಗ ಓದಿದ್ ನೋಡಿ ನೆನ್ಲೆ ನಾನು. ಬರೇ 3 ಹೊತ್ತು ಅಪ್ಪೋನ್ ಹಿಚ್ಚಿಕ್ಕೊಂತ ಕುಂತಿರ್ತಿ. ಮತ್ತು ಫಸ್ಟ್ ಅಟೆಂಪ್ಟ್ದಾಗ ಪಾಸ್ ಹಾಕಿನಪ್ಪ ಅಂತಿ. ಶಬಾಷ್ ಮಗನ ಶಬಾಷ್. ನಾನು ಮರ್ಯಾದೆ ತೆಗಿಯಾಕಂತ ಹುಟ್ಟಿಬಿಟ್ಟಿ ನೀನು ಮಗನ. 1ನೇತಿಂದ ಹಿಡಿದು ಸೆಕೆಂಡ್ PUC ಮಟ್ಟ ನೀನು ಓದಿಗೆ ಎಷ್ಟು ಖರ್ಚು ಮಾಡೀನಿ ಎಲ್ಲ ಬರ್ದಿಟ್ಟೇನಿ. ಇನ್ನು ಮುಂದೆ ನಿನ್ನ ಡಿಗ್ರಿಗೂ ಎಷ್ಟು ಖರ್ಚು ಮಾಡ್ತೀನಿ ಅದನ್ನು ಲೆಕ್ಕ ಹಚ್ಚಿಡ್ತೀನಿ. ಅಪ್ಪ ನಾನು ನಿನ್ನ ಮಗ, ನಾನು ಓದಿ ಖರ್ಚು ಮಾಡಿದ್ದು ನೀ ಲೆಕ್ಕ ಹಚ್ಚಿಟ್ಕೊಂಡಿನ ಮಗಳೇ. ನೀ ಆ ಮಗ ಹೊಸೊಳೆ ಮಗ ನೀನು ಮಗನ. ಈಗ ಹೇಳಕತ್ತೆ ನಿನಗೆ PUC ಪಾಸ್ ಆಗಿ ಡಿಗ್ರಿ ಪಾಸ್ ಆಗಿ ಎಲ್ಲರ ಒಂದು ಕಡೆ ಚಲೋ ಕೆಲಸ ಹುಡ್ಕೊಂಡು ದುಡ್ಕೊಂತ ನನ್ನ ಸಾಲ ತೀರಿಸ್ಲಿಲ್ಲ ನಿನ್ನ ಮಗನ ನೆಲ್ದಾಗ ಕಚಾ ಪಚಾ ತುಳಿದು ಬಿಡ್ತೇನೆ ನೋಡ್ಯ ನಾನು. ಅಪ್ಪ NS ಗಾಡಿ ಪಕ್ಕೇನ ಮಗನ. ಈಗ ನಿನ್ನ ಕೊಟ್ಟೆ ಸಾಲನ ಭಾಳ ಆಗೈತಿ, ಮತ್ತು ಅದ್ರಾಗ NS ಗಾಡಿ ಅಂತ ಪಕ್ಕೇನ ಕ್ಯಾರಿ ಹುರ್ತೋಲ್ಲ ನಿನಗಿನ್ನ.